ರೈತ ಬಾಂಧವರೇ ನಮಸ್ಕಾರ. ಈರುಳ್ಳಿ ಬೆಲೆ ಅಂತಕ್ಕಂಥದ್ದು ಇವಾಗ ಕೆಲವೇ ದಿನಗಳಲ್ಲಿ 100ರ ಗಡಿಯನ್ನು ದಾಟ್ತಕ್ಕಂಥದ್ದು. ಇವತ್ತಿನ ರೇಟು ಯಾವ ರೀತಿ ಇದೆ, ಅದರ ಜೊತೆಯಲ್ಲಿ ಸಕ್ಕರೆ ರೇಟು ಕೂಡ ಇವಾಗ 100ರ ಗಡಿಯನ್ನು ದಾಟ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು. ಯಾಕೆ ಈ ಸಕ್ಕರೆ ರೇಟ್ ಏರ್ತಾ ಇದೆ, ಯಾಕೆ ಈ ಈರುಳ್ಳಿ ರೇಟ್ ಏರ್ತಾ ಇದೆ, ಎಷ್ಟು ಬಾಂಗ್ಲಾದೇಶಕ್ಕೆ ಯಾವಾಗಿನಿಂದ ರಫ್ತನ್ನು ಆಗ್ತಾ ಇದೆ, ಅದರ ಜೊತೆಲಿ ಕರ್ನಾಟಕದಲ್ಲಿ ಪ್ರಸ್ತುತ ಈರುಳ್ಳಿ ರೇಟ್ ಎಷ್ಟಿದೆ, ಮಹಾರಾಷ್ಟ್ರದಲ್ಲಿ ಈರುಳ್ಳಿಯ ರೇಟನ್ನು ಎಷ್ಟಿದೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ. ಅದರ ಜೊತೆಲೆ ಮಳೆಯ ಮಾಹಿತಿಯನ್ನು ಕೂಡ ಇರತಕ್ಕಂಥದ್ದು. ಆ ವಿಡಿಯೋನ ಕೊನೆ ತನಕ ನೋಡಿ. ಮೊದಲೇದಾಗಿ ಸಕ್ಕರೆ ರೇಟ್ ಯಾಕೆ ಏರ್ತಾ ಇದೆಯಪ್ಪ ಅಂದರೆ, ಎಥನಾಲ್ ಸರ್ಕಾರ ಏನು ಮಾಡ್ತಾ ಇದೆ, ಎಥನಾಲ್ ಪೆಟ್ರೋಲ್ನಲ್ಲಿ ಎಥನಾಲನ್ನು ಮಿಕ್ಸ್ ಮಾಡ್ತಾ ಇದೆ, ಅದರಿಂದ ಸಕ್ಕರೆ ರೇಟ್ ಅಂತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದು. ನೋಡಿ, ಇಲ್ಲಿ ಕಬ್ಬು ಬೆಳೆಗಾರರು ಕೂಡ ಒಂದು ಒಳ್ಳೆಯ ಮಾಹಿತಿ, ಒಳ್ಳೆಯ ಒಂದು ಅನುಕೂಲನೇ ಇರ್ತಕ್ಕಂಥ. ಅದರ ಜೊತೆಯಲ್ಲಿ ಒಂದು ಈರುಳ್ಳಿ ರೇಟ್ ಅಂತಕ್ಕಂಥದ್ದು ಯಾಕೆ ಏರ್ತಾ ಇದೆಯಪ್ಪ ಅಂದರೆ, ಇಲ್ಲಿ ಬಹಳ ಮಾಲ್ ಅಂತಕ್ಕಂಥದ್ದು ಬೆಳೆದಿಲ್ಲ. ಹೋದ ಸಾರಿ 2 ಸಾರಿನೂ ಕೂಡ 2025ರಲ್ಲಿ ಹೇಗಾಯಿತು ಅಪ್ಪ ಅಂದ್ರೆ, ಜೂನಲ್ಲಿ ಎಲ್ಲರೂ ಬಿತ್ತನೆಯನ್ನು ಮಾಡಿದರು, ಮಳೆ ಜಾಸ್ತಿಯಾಗಿ ರೇಟ್ ತುಂಬ ಕಡಿಮೆನೂ ಆಯಿತು, ಮಾಲ್ ಕೂಡ ತುಂಬ ಡ್ಯಾಮೇಜ್ ಆಯಿತು. ಬೇಸಿಗೆಯಲ್ಲಿ ಮತ್ತೆ ಈರುಳ್ಳಿಯನ್ನು ಬೆಳೆದ್ರು, ಆವಾಗ ರೇಟ್ ಇರಲಿಲ್ಲ, ತುಂಬ ಜನ ಕಡುಲನ್ನು ಕಟ್ಟಿಟ್ಟಿದ್ರು. ಇವಾಗ ಅದನ್ನು ಸ್ವಲ್ಪವಾಗಿ ಮಾರ್ತಾ ಇದ್ದಾರೆ. ತುಂಬ ಕಡುಲಲ್ಲಿ ಕೂಡ ಮಾಲು ಡ್ಯಾಮೇಜನ್ನು ಆಗಿರ್ತಕ್ಕಂಥ. ಆದ್ದರಿಂದ ಈರುಳ್ಳಿ ರೇಟ್ ಅಂತಕ್ಕಂಥದ್ದು ಹೈಕ್ನಲ್ಲಿರ್ತಕ್ಕಂಥದ್ದು. ಇವಾಗ ಬೇರೆ ದೇಶದಿಂದ ಕೂಡ ಒಂದು ಇದನ್ನು ಬರ್ತಾ ಇದೆ. ಆದ್ದರಿಂದ ಎಕ್ಸ್ಪೋರ್ಟ್ ಅಂತಕ್ಕಂಥ ಜಾಸ್ತಿ ಆಗ್ತದೆ. ಅದರಲ್ಲೂ ಬಾಂಗ್ಲಾದೇಶಕ್ಕೆ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಯಿತು ಅಪ್ಪ ಅಂದರೆ ಯಾವುದೇ ಮಾಲನ್ನು ಸಾಲುವುದಿಲ್ಲ. ಕೇಂದ್ರ ಸರ್ಕಾರ ಏನು ಮಾಡ್ತಪ್ಪ ಅಂತ, ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಯಾವಾಗ ಬೇಕಾದ್ರೆ ಚಾಲು ಮಾಡ್ತದೆ, ಯಾವಾಗ ಬೇಕಾದರೂ ಬಂದ್ ಮಾಡ್ತದೆ. ಹಿಂಗೆ ಮಾಡಬಾರ್ದು. ಸರ್ಕಾರ ರೈತರ ಹಿತದೃಷ್ಟಿಯನ್ನು ನೋಡಬೇಕಾಗ್ತದೆ. ಸರ್ಕಾರ ರೈತರ ಬಗ್ಗೆನೇ ನೋಡೋದೇ ಇಲ್ಲದು, ಸುಮ್ಮನೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅಂತೇಳಿ ಕ್ಲೋಸ್ ಮಾಡಿಬಿಡ್ತದೆ. ಇವಾಗ ಎಲ್ಲ ಒಂದು ಮತ್ತು ಕರ್ನಾಟಕದಲ್ಲಿ ಯಾವ ರೀತಿ ರೇಟ್ ಇದೆ ಅಂತೇಳಿ ಇವತ್ತು ನೋಡ್ತಾ ಹೋದಾಗ, ನಮ್ಮ ಕರ್ನಾಟಕದ ಕೋಲಾರನಲ್ಲಿ 1600ರಿಂದ 3200 ಕ್ವಿಂಟೋಲ್ಗೆ ಇರ್ತಕ್ಕಂಥದ್ದು. ನೋಡಿ, ಸಾದಾ ಮಾಲು 1600ರಿಂದ ಚಲೋ ಆಯ್ತಪ್ಪ ಅಂದ್ರೆ, ಒಳ್ಳೆಯ ಕ್ವಾಲಿಟಿ ಇರ್ತಕ್ಕಂಥ ಗಡ್ಡೆ 3200ವರೆಗೆ ರೇಟ್ ಇರ್ತಕ್ಕಂಥದ್ದು. ಏನು ಮೈಸೂರಿನಲ್ಲಿ 1600ರಿಂದ 3200 ಇರ್ತಕ್ಕಂಥದ್ದು. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಕೂಡ 1600ರಿಂದ 3200 ಇರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ 1600ರಿಂದ ಒಂದು 3200 ಇರ್ತಕ್ಕಂಥದ್ದು. ದಾವಣಗೆರೆಯಲ್ಲಿ ಕೂಡ ಅದೇ ಸೇಮ್ ರೇಟ್ ಇರ್ತಕ್ಕಂಥ. ಆಲ್ಮೋಸ್ಟ್ ಎಲ್ಲ ಕಡೆ ಈ ಸಾರಿ ಹೇಗಿದೆಯಪ್ಪ ಅಂದ್ರೆ, ಒಂದು 1600 ಅಥವಾ 2000ರಿಂದ ಸಾದಾ ಮಾಲ್ ಚಲೋ ಆಯಿತು ಅಪ್ಪ ಅಂದ್ರೆ, ಒಂದು 3000ದಿಂದ 4000ದವರೆಗೆ ಇವಾಗ ಪ್ರಸ್ತುತ ರೇಟ್ ಇರ್ತಕ್ಕಂಥದ್ದು. ಇವತ್ತು ಯಾಕಪ್ಪ ಅಂದ್ರೆ, ಈ ಈರುಳ್ಳಿ ರೇಟ್ ಅಂತಕ್ಕಂಥ ದಿನಾಲು ಬೇರೆ ಬೇರೆ ಆಗ್ತಿರ್ತದೆ. ಇವತ್ತು ಈ ರೇಟು ಇರ್ತಕ್ಕಂಥ. ಅದೇ ರೀತಿ ಮಹಾರಾಷ್ಟ್ರದ ಕಡೆಗೆ ನಾವು ನೋಡೋದಾದ್ರೆ, ಪುಣೆಯಲ್ಲಿ ಒಂದು 1500ರಿಂದ 4500ವರೆಗೆ ಮಾಲೆಲ್ಲ ಇರ್ತಕ್ಕಂಥ. ನೋಡಿ, 4500 ಅಂದರೆ 5000 ಹತ್ತತ್ರ ಒಂದು ಒಳ್ಳೆಯ ಮಾಲ್ಗೆ ಇರ್ತಕ್ಕಂಥ. ಸಾಂಗ್ಲಿಯಲ್ಲಿ ಕೂಡ ಅದೇ ರೀತಿಯ 4500ವರೆಗೆ ಇರ್ತಕ್ಕಂಥದ್ದು. ಒಂದು 1500ರಿಂದ ಸ್ಟಾರ್ಟ್ ಆಯಿತು ಅಪ್ಪ ಅಂದರೆ, ಕೊಲ್ಲಾಪುರದಲ್ಲಿ ಕೂಡ ಒಂದು 2000ದಿಂದ 4500 ಇರ್ತಕ್ಕಂಥದ್ದು. ಅದೇ ರೀತಿ ನಾಸಿಕ್ನಲ್ಲಿ ಕೂಡ ಒಂದು 5000ದವರೆಗೆ ರೇಟ್ ಇರ್ತಕ್ಕಂಥದ್ದು. 3000ದಿಂದ 5000ವರೆಗೆ ನಾಸಿಕ್ನಲ್ಲಿ ಇರ್ತಕ್ಕಂಥದ್ದು. ನೋಡಿ, ಮಹಾರಾಷ್ಟ್ರದಲ್ಲಿ, ನಮ್ಮ ಕರ್ನಾಟಕದಲ್ಲಿ 3500ನೇ ಹೈಯೆಸ್ಟ್ ಇದ್ರೆ, ಒಂದು ಮಹಾರಾಷ್ಟ್ರದಲ್ಲಿ 4500ರಿಂದ 5000ವರೆಗೆ ಒಳ್ಳೆಯ ಮಾಲಿಗೆ ರೇಟನ್ನು ಇರ್ತಕ್ಕಂಥ. ನೋಡಿ, ಮಹಾರಾಷ್ಟ್ರದ ಒಂದು ಸೋಲಾಪುರಲ್ಲಿ ಕೂಡ ಇವಾಗ ಒಂದು 3500ದಿಂದ 4000ವರೆಗೆ ರೇಟನ್ನು ಇರ್ತಕ್ಕಂಥ. ಯಾಕಂದರೆ ಸೋಲಾಪುರಕ್ಕೆ, ಮಹಾರಾಷ್ಟ್ರದಿಂದ ಒಂದು ಸೋಲಾಪುರಕ್ಕೆ ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚು